ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಪ್ರತಿದಿನ ಬೆಳಗ್ಗೆ 10 ಗಂಟೆ 1 ನಿಮಿಷಕ್ಕೆ ನಾನೇನು ವಿಡಿಯೋ ನಿಮಗೆ ಹಾಕ್ತೀನಿ, ಅದನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ರಿಗೂ ಕೂಡ ಬಹಳ ಮುಖ್ಯವಾದ ವಿಡಿಯೋ ಆಗಿರುತ್ತೆ, ಓಕೆನಾ. ಈಗ ನಾನು ನಿಮಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ 10 ಕಂತು ಬಂದಿದೆ, 11 ಕಂತು ಬಂದಿದೆ, ಅಥವಾ 10 ಕಂತು ಬಂದಿದೆ, 9 ಕಂತು ಬಂದಿದೆ, ಅಥವಾ ಎಲ್ಲವೂ ಸರಿ ಇದೆ, ಎಲ್ಲ ಕರೆಕ್ಟ್ ಇದೆಯಪ್ಪ, 11ನೇ ಕಂತು ಬಂದಿದೆ, 12, 13ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ತಪ್ಪುಗಳನ್ನು ನೀವು ಮಾಡಬಾರ್ದು. ಈ ತಪ್ಪುಗಳನ್ನು ನೀವು ಮಾಡಿದ್ರೆ ನಿಮಗೆ ಇನ್ನು ಮುಂದೆ 12, 13 ಆಗಲಿ ಅಥವಾ 14, 15 ಆಗಲಿ ಮುಂದಿನ ಕಂತುಗಳು ಕೂಡ ಬರೋದಿಲ್ಲ ಅಂದರೆ ಲೇಟ್ ಆಗುತ್ತೆ. ನಿಮ್ಮ ಕಡೆಯಿಂದ ಮಿಸ್ಟೇಕಿಂದನೇ ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಏನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ, ಓಕೆನಾ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಕೆಲವೊಂದೊಂದು ಪಾಯಿಂಟ್ಗಳನ್ನು ಮಾಡಿಕೊಂಡು ನಿಮಗೋಸ್ಕರ ಕೆಲವೊಂದು ಹುಡುಕಿ ರಿಸರ್ಚ್ ಮಾಡಿ ಯಾವ ವಿಷಯ ಇವತ್ತು ಹೇಳಬೇಕು ಅಂತ ಹೇಳಿ ಮಾಡಿಟ್ಕೊಂಡಿರ್ತೀನಿ. ನಮ್ಮ ಈ ಒಂದು ಪುಟ್ಟ ಕೆಲಸಕ್ಕೆ ನಿಮ್ಮ ಒಂದು ಸಹಕಾರ ಬೇಕು. ಲೈಕ್ ಮಾಡಿ, ಓಕೆನಾ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಆಧಾರ್ ಸೀಡಿಂಗ್ ಬದಲಾವಣೆ, ಓಕೆನಾ. ಆಧಾರ್ ಸೀಡಿಂಗ್ ಇರುತ್ತೆ, ನಿಮ್ಮದು ಯಾವುದೋ ಒಂದು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇರುತ್ತೆ. ನೀವು ಅನವಶ್ಯಕವಾಗಿ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿದರೆ ನಿಮಗೆ 12, 13ನೇ ಕಂತು ಬರೋದು. ಈಗ ಬದಲಾವಣೆ ಮಾಡಿಬಿಟ್ರಿ, ಇನ್ನೂ 12, 13ನೇ ಕಂತು ಬಿಡುಗಡೆ ಆಗಿಲ್ಲ. ಈ ಸಮಯದಲ್ಲಿ ನೀವು ಬದಲಾವಣೆ ಮಾಡಿದ್ರಿ ಅಂದರೆ ನಿಮಗೆ ಹಣ ಬರೋದು ಇನ್ನೂ 2 ತಿಂಗಳು ಲೇಟ್ ಆಗುತ್ತೆ, ಓಕೆನಾ. ಯಾವ ಕಾರಣಕ್ಕೆ ನಿಮಗೆ ಲೇಟ್ ಆಗ್ತಾಯಿದೆ ಅಂತ ಅನ್ನೋದು ಕೂಡ ಡೀಟೇಲ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ, ಓಕೆನಾ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ನೀವು ಯಾವುದೋ ಒಂದು ಕೆನರಾ ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ. ಅಲ್ಲಿಗೆ ಹಣ ಜಮಾ ಆಗ್ತಾ ಇರುತ್ತೆ. ನೀವು ಯಾರೋ ಒಬ್ಬರು ಹೇಳ್ತಾರೆ ನಿಮಗೆ ಇಲ್ಲ 12, 13ನೇ ಕಂತು ಬಿಡುಗಡೆ ಆಗಿದೆ, ನೀವು ಆಧಾರ್ ಸೀಡಿಂಗನ್ನು ಕೆನರಾ ಬ್ಯಾಂಕಿಂದ ಪೋಸ್ಟ್ ಆಫೀಸಿಗೆ ಮಾಡಿ ಅಂತ, ಓಕೆನಾ. ನೀವು ಆ ಒಂದು ಕ್ಷಣದಲ್ಲಿ ಯಾವುದೋ ಕಾರಣಕ್ಕೋ ಈ ಬ್ಯಾಂಕ್ ಬೇಡ ಅಂಥೇಳಿ ನಿಮ್ಮ ಒಂದು ಅವಶ್ಯಕತೆ ಇದ್ದರೆ ಕೆನರಾ ಬ್ಯಾಂಕಿಗೆ ನೀವು ಆಧಾರ್ ಸೀಡಿಂಗ್ ಇದೆ, 11 ಕಂತು ಅದಕ್ಕೆ ಬಂದಿದೆ, ಅಥವಾ 10 ಕಂತು ಬಂದಿದೆ, ಇನ್ನೊಂದು 11ನೇ ಕಂತು ಕೆಲವೊಬ್ಬೊಬ್ರಿಗೆ ಇನ್ನೂ ಬಂದಿಲ್ಲ, ಓಕೆನಾ. ನೀವು ಆತಂಕ ಪಡೋಂಥ ಅಗತ್ಯ ಇಲ್ಲ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಹಾಗಂತ ಹೇಳಿ ನೀವು ಆಧಾರ್ ಸೀಡಿಂಗಿಂದ ಏಕಾಏಕಿ ಆಧಾರ್ ಸೀಡಿಂಗಿಂದ ಬರ್ತಾ ಇರೋ ಹಣ ಕೆನರಾ ಬ್ಯಾಂಕಿಗೆ ಬರ್ತಾ ಇದೆ ಅಂದರೆ ಸುಮ್ಮನೆ ನೀವು ಇಲ್ಲ ಇದು ಎಲ್ಲರಿಗೂ ಬಂದಿದೆ ನನಗೆ ಮಾತ್ರ ಬಂದಿಲ್ಲ ಅಂತ ಪೋಸ್ಟ್ ಆಫೀಸಿಗೆ ಬದಲಾವಣೆ ಮಾಡಿದ್ರೆ ನಿಮಗೆ ಪೋಸ್ಟ್ ಆಫೀಸಿನ ಆಧಾರ್ ಬದಲಾವಣೆ ಆಗುತ್ತೆ, ಹಣನೂ ಬರುತ್ತೆ. ಬಟ್ ಆದರೆ ನೀವು ಕಾಯಬೇಕಾಗತ್ತೆ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಯಾಕೆ ಹೀಗೆ ಆಗುತ್ತೆ ಅನ್ನೋದನ್ನು ಕೂಡ ಕ್ಲಾರಿಟಿ ಕೊಡ್ತೀನಿ, ಓಕೆನಾ. ನೀವು ಆಧಾರ್ ಸೀಡಿಂಗ್ ಅಂತೂ ಬದಲಾವಣೆ ಮಾಡ್ತೀರಾ, ಒಂದು 3-4 ದಿನದಲ್ಲಿ ಆಗಿಬಿಡುತ್ತೆ. ಮತ್ತೆ ಹೋಗಿ ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡ್ತೀರಾ, ಆಧಾರ್ ಸೀಡಿಂಗ್ ಪೋಸ್ಟ್ ಆಫೀಸ್ ತೋರಿಸ್ತಾ ಇರುತ್ತೆ. ಪೋಸ್ಟ್ ಆಫೀಸ್ ತೋರಿಸ್ತಾ ಇದೆಯಪ್ಪ, ಆಗಿದೆ ಆಧಾರ್ ಸೀಡಿಂಗ್ ಅಂತ ಅಂದ್ಕೊತೀರಾ. ಖಂಡಿತವಾಗ್ಲೂ ಕೂಡ ಆಗಿರುತ್ತೆ ನಿಮ್ಮದು ಆಧಾರ್ ಸೀಡಿಂಗು. ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಲಿಕ್ಕೆ 1 ತಿಂಗಳು 2 ತಿಂಗಳು ಸಮಯ ತೊಗೊಳ್ತಾ ಇದೆ. ಮುಂದಿನ ಹಿಂದೆಲ್ಲ ಅದಕ್ಕೂ ಜಾಸ್ತಿ ಟೈಮ್ ತೊಗೊಳ್ತಾ ಇತ್ತು. ಯಾಕೆಂದರೆ ಎಲ್ಲ ಒಟ್ಟಿಗೆ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿಸೋದು ಈ ರೀತಿಯಾಗಿ ಮಾಡ್ತಾಯಿದ್ರು, ಓಕೆನಾ. ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ ಹಣ ಬರ್ತಾ ಇದೆ ಅಂದರೆ ಆಧಾರ್ ಸೀಡಿಂಗನ್ನು ಬದಲಾವಣೆಯನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಮಿನಿಮಮ್ ಅಂದರೂ 1 ಮಂತ್ ಅಂತೂ ತೊಗೊಳುತ್ತೆ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಲಿಕ್ಕೆ, ಓಕೆನಾ. ಎರಡನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ, ನೀವೇನಾದರೂ ಮಕ್ಕಳ ಹೆಸರು ಸೇರಿಸಬೇಕು ಅಥವಾ ಮನೆ ಒಡತಿಯನ್ನು ಬದಲಾವಣೆ ಮಾಡಬೇಕು, ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಲೇಟ್ ಆಗುತ್ತೆ, ಓಕೆನಾ. ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ತಿದ್ದುಪಡಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿಸಿ. ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಸೋಕ್ಕೆ ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ವಯಸ್ಸಾದವರು ಒಬ್ಬರ ಹೆಸರು ಇರುತ್ತೆ, ಅವರು ತೀರೋಗಿಬಿಟ್ಟಿರ್ತಾರೆ. ಅವ್ರ ಹೆಸರಲ್ಲಿ ಮನೆ ಒಡತಿ ನಿಮ್ಮ ಅತ್ತೆನೇ ಇರ್ತಾರೆ, ಅವರು ತೀರೋಗಿರ್ತಾರೆ, ನೀವು ಸೊಸೆ ಹೆಸರಿ ಮಾಡಬೇಕಾಗಿರುತ್ತೆ. ಅಂಥವರೆಲ್ಲ ಅತ್ಯವಶ್ಯಕವಾಗಿ ಮಾಡಲೇಬೇಕು, ಅನಿವಾರ್ಯ ಅದು. ಅದೇ ರೀತಿ ಮುಂದುವರಿತಾ ಅವ್ರ ಅಕೌಂಟಿಗೆ ಹಣ ತಗೊಳ್ತಾ ಹೋಗೋ ಹಾಗಿಲ್ಲ, ಕಾನೂನು ಪ್ರಕಾರ ಹಾಗೆ ಮಾಡೋ ಹಾಗಿಲ್ಲ. ನೀವು ಅದನ್ನು ತಿದ್ದುಪಡಿ ಮಾಡಲೇಬೇಕಾಗುತ್ತೆ, ಓಕೆನಾ. ಅಂಥ ಸಮಯದಲ್ಲಿ ಏನು ಮಾಡೋಕ್ಕಾಗಲ್ಲ, ನೀವು ತಿದ್ದುಪಡಿ ಮಾಡಿಸಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ನೀವು ಸುಮ್ಮನೆ ಏನಾದರೂ ಒಂದು ಬದಲಾವಣೆ ಮಾಡ್ಸೋಕ್ಕೆ ಹೋದರೆ ಆವಾಗಲೂ ಕೂಡ ನಿಮಗೆ 3 ರಿಂದ 4 ತಿಂಗಳು ಹಣ ಬರೋದು ಲೇಟ್ ಆಗುತ್ತೆ, ಓಕೆನಾ. ಕೆಲವೊಬ್ಬೊಬ್ಬರಿಗೆ 6 ತಿಂಗಳು ಆಗಿದೆ,
ಮೊದಲು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಆಮೇಲೆ ಅರ್ಜಿ ಹಾಕಿ ಫಸ್ಟು ನಿಮಗೆ ಆಗಸ್ಟ್ ಹೋದ ವರ್ಷ ಅರ್ಜಿ ಹಾಕಿದವರಿಗೆ ಕೆಲವೊಬ್ಬರಿಗೆ 8 ತಿಂಗಳು 10 ತಿಂಗಳು ಆದಮೇಲೆ ಗೃಹಲಕ್ಷ್ಮಿ 3 ಕಂತು 4 ಕಂತು ಬಂದಿದೆ. ಓಕೆನಾ? ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಅವಶ್ಯಕತೆ ಇದ್ದರೆ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ನೀವು ಮಾಡಬೇಕಾಗುತ್ತೆ. ಓಕೆನಾ? ಆಮೇಲೆ ಮೂರನೇದಾಗಿ ಯಾವುದೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಸಾಕಷ್ಟು ಜನರಿಗೆ ಡೌಟ್ ಇದೆ. ಆಧಾರ್ ಕಾರ್ಡ್ ನಾವು ಅಪ್ಡೇಟ್ ಮಾಡ್ಸೋಕ್ಕೂ ನಮಗೆ ಗೃಹಲಕ್ಷ್ಮಿ ಹಣ ಬರಲ್ವಾ, ಏನು ಮಾಡೋದು? ನಾವೀಗ ಆಧಾರ್ ಕಾರ್ಡ್ ಅಪ್ಡೇಟ್ ಸೆಪ್ಟೆಂಬರ್ 14ನೇ ತಾರೀಕು ಕೊನೆಯ ದಿನಾಂಕ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಉಚಿತವಾಗಿ. ಓಕೆನಾ? ಆಮೇಲೆ ನೀವು ಪೇ ಮಾಡಬೇಕಾಗತ್ತೆ. ಆದಷ್ಟು ಬೇಗ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಏನು? ನಿಮ್ಮ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಆಧಾರ್ ಕಾರ್ಡಿಗೆ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫನ್ನು ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಯಾನ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಇದ್ದಂಗೆ ನೇಮ್ ಇದೆಯಾ, ಪ್ಯಾನ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸು ಆಧಾರ್ ಕಾರ್ಡ್ ಇದ್ದಂಗೆ ಇದೆ ಅಂದರೆ ಪ್ಯಾನ್ ಕಾರ್ಡನ್ನು ID ಪ್ರೂಫ್ ಆಗಿ ಕೊಡಿ. ರೇಷನ್ ಕಾರ್ಡನ್ನು ನೀವು ಆಧಾರ್ ಕಾರ್ಡ್ ಕೊಟ್ಟೆ ರೇಷನ್ ಕಾರ್ಡ್ ಮಾಡಿಸಿರ್ತೀರ. ಹಾಗಾಗಿ ರೇಷನ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತೀರಾ ಅಡ್ರೆಸ್ ಪ್ರೂಫ್ ಆಗಿ. ಒಂದು ID ಪ್ರೂಫ್ ಕೊಡಬೇಕಾಗತ್ತೆ, ಇನ್ನೊಂದು ಅಡ್ರೆಸ್ ಪ್ರೂಫ್ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ಕ್ಯಾನ್ ಕಾಪಿ. ID ಪ್ರೂಫ್ ಆಗಿ ಪ್ಯಾನ್ ಕಾರ್ಡ್ ಕೊಡಿ, ಆ ರೇಷನ್ ಕಾರ್ಡನ್ನು ಅಡ್ರೆಸ್ ಪ್ರೂಫ್ ಆಗಿ ಕೊಡಿ. ಈ ಎಲ್ಲ ಸೇಮ್ ಇದೆ, ನೀವೇನು ಚೇಂಜಸ್ ಮಾಡ್ತಾ ಇಲ್ಲ. ಆಧಾರ್ ಕಾರ್ಡಲ್ಲಿ ಬದಲಾವಣೆ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ, ಅನ್ನಭಾಗ್ಯ ಹಣ ಬರೋದು ಲೇಟ್ ಆಗುತ್ತೆ. ಯಾವುದೇ ಇದು ಅಂತಲ್ಲ, ಯಾವುದೇ DBT ಹಣ ಬರೋದು ಲೇಟ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿ ನೀವೇನಾದರೂ ಹೆಸರು ಬದಲಾವಣೆ ಮಾಡ್ತಾ ಇದ್ದೀರಾ ಅಂದರೆ ಅವಾಗೂ ಕೂಡ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟಲ್ಲಿ 3 ಸೇಮ್ ಇರಬೇಕಾಗುತ್ತೆ. 3 ಸೇಮ್ ಇಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಹಣ ಬರೋದು ಡಿಲೇ ಆಗುತ್ತೆ. ಓಕೆನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಮೂರನೇದಾಗಿ ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್. ನೀವು ಈಗ 3 ತಿಂಗಳು 6 ತಿಂಗಳು ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಯಿತು, ನೀವು ಈಗ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಯಿತು ಅಂಥೇಳಿ ಬ್ಯಾಂಕ್ ಅಕೌಂಟನ್ನು ಅವಾಗವಾಗ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು. ಇನ್ಯಾಕ್ಟಿವ್ ಮಾಡ್ಕೋಬಾರ್ದು, ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಓಕೆನಾ? ಏನೋ ಪ್ರಾಬ್ಲಮಿಂದ 1 ವರ್ಷ 2 ವರ್ಷ ನಿಮಗೆ ಬರಲೇ ಇಲ್ಲ, 1 ವರ್ಷ ಬರಲೇ ಇಲ್ಲ, ಬ್ಯಾಂಕಲ್ಲಿ ಏನು ವ್ಯವಹಾರನೇ ಮಾಡ್ತಾ ಇಲ್ಲ ಅಂದರೂ ಕೂಡ ನಿಮ್ಮ ಆಧಾರ್ ಸೀಡಿಂಗಲ್ಲಿ ಇನ್ಯಾಕ್ಟಿವ್ ಅಂತ ಆಗುತ್ತೆ. ಆಧಾರ್ ಸೀಡಿಂಗಲ್ಲಿ ನಿಮಗೆ ಯಾವುದೇ DBT ಹಣ ವರ್ಷಗಟ್ಟಲೆ ನಿಮಗೆ DBT ಹಣ ಯಾವುದು ಬರಲೇ ಇಲ್ಲ ಅಂದರೆ ಇನ್ಯಾಕ್ಟಿವ್ ಅಂತ ಆಗುತ್ತೆ. ನಿಮಗೆ ಈಗ ಆಧಾರ್ ಈಗ ಪೆನ್ಷನ್ ಹಣ ಕೂಡ, ಓಕೆನಾ, ಪೆನ್ಷನ್ ಹಣ ಕೂಡ ನಿಮಗೆ DBT ಮೂಲಕನೇ ಬರ್ತಾ ಇದೆ. ಅದಕ್ಕೂ ಅಷ್ಟೇ, ನೀವು ಎಲ್ಲದಕ್ಕೂ ಅನ್ವಯಿಸುತ್ತೆ. ಎಲ್ಲವಕ್ಕೂ ಕೂಡ ಈಗ ಬಹುತೇಕ ಸರ್ಕಾರದಿಂದ ಬರ್ತಕ್ಕಂಥ ಹಣ ಎಲ್ಲವೂ ಕೂಡ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೋಸ್ಕರ DBT ಮೂಲಕನೇ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು 4 ಕ್ರಮಗಳನ್ನು ಆಧಾರ್ ಅಪ್ಡೇಟ್ ಸೇಮ್ ಇದ್ದರೆ, ID ಪ್ರೂಫ್ ಅಡ್ರೆಸ್ ಪ್ರೂಫಲ್ಲಿ ಎಲ್ಲ ಸೇಮ್ ಇದ್ದರೆ ಆಧಾರ್ ಅಪ್ಡೇಟಿಂದ ಯಾವುದೇ ಕಾರಣಕ್ಕೂ ಯಾವುದು ಡಿಲೇ ಆಗಲ್ಲ, ಪ್ರಾಬ್ಲಮ್ ಇಲ್ಲ. ಓಕೆನಾ? ಈ 5 ಕ್ರಮಗಳನ್ನು ನೀವು ಎಚ್ಚರಿಕೆಯಿಂದ ಅನುಸರಿಸಬೇಕಾಗತ್ತೆ. ನೀವೇನಾದರೂ ಹೋಗಿ ಇದ್ದಕ್ಕಿದ್ದ ಹಾಗೆ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡೋದು, ಹಣ ಬರ್ತಿಲ್ಲ ಅಂಥೇಳಿ ಬೇರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಈಗ 11ನೇ ಕಂತು ಕೆಲವರಿಗೆ ಬಂದಿಲ್ಲ. ಯಾರೋ ಒಬ್ಬರು ಬಂದು ಹೇಳ್ತಾರೆ, ಅಯ್ಯೋ ನೀವು ಕೆನರಾ ಬ್ಯಾಂಕಿಗೆ ದುಡ್ಡೇ ಬರಲ್ಲ ಕಣ್ರಿ ಸರಿಯಾಗಿ, ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸಿ ಪಕ್ಕಾ ಬರುತ್ತೆ ಅಂತ. ನೀವು ಕೆನರಾ ಬ್ಯಾಂಕಿಗೆ ಬರ್ತಾ ಇರೋದನ್ನ ಪೋಸ್ಟ್ ಆಫೀಸಿಗೆ ಮಾಡಿಸಿದ್ರಿ ಅಂದರೆ ಆಧಾರ್ ಸೀಡಿಂಗ್ ಅಂದರೂ ಒಂದೇ, ಆಧಾರ್ ಲಿಂಕ್ ಅಂದರೂ ಒಂದೇ. ಹಾಗಾಗಿ NPCI ಮ್ಯಾಪಿನ್ ಅಂದರೂ ಒಂದೇ. ಓಕೆನಾ? NPCI ಮ್ಯಾಪಿನ್ ಅಂದರೂ ಕೂಡ ಒಂದೇ, ಅದರಲ್ಲೇನು ಬದಲಾವಣೆ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನು ಮಾಡೋಕ್ಕೆ ಹೋಗಬೇಡಿ. ಹೇಗಿದೆಯೋ ಹಾಗೇ ಇರಲಿ, ಎಲ್ಲವೂ ಕೂಡ ಸರಿ ಇರುತ್ತೆ, ಏನೂ ಪ್ರಾಬ್ಲಮ್ ಇರೋಲ್ಲ. KYC ಮಾತ್ರ ಆಗಿದೆಯೆಲ್ಲ ನೋಡ್ಕೊಳ್ಳಿ. KYC ಆಗಿಲ್ಲ ಅಂದರೆ ಆದಷ್ಟು ಬೇಗ KYCಯನ್ನು ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ಮಾತ್ರ. ಓಕೆನಾ? ಅದಕ್ಕೆ ನಾನು ಹೇಳೋದು, ಪೂರ್ತಿ ವಿಡಿಯೋ ನೋಡಿ, ಎಚ್ಚರಿಕೆಯಿಂದ ನೋಡಿ. ನೀವಾಗೆ ತಪ್ಪು ಮಾಡಿಕೊಂಡು ಹಣ ಬರದೇ ಇರೋ ಹಾಗೆ ಮಾಡ್ಕೋಬೇಡಿ. ಹಣ ಬರದೇನೂ ಇದಾಗಲ್ಲ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರು ಹಣ ಬರಲ್ಲ ಅಂತಿಲ್ಲ, ಎಲ್ಲದೂ ಮಾಡಿದರೂ ಬರುತ್ತೆ. ಬಟ್ 2-3 ತಿಂಗಳು ಲೇಟ್ ಆದಾಗ ನಿಮಗೆ ಬೇಜಾರು ಅನಿಸ್ಬಿಡುತ್ತೆ ಅಲ್ವಾ? ಹಾಗಾಗಿ ಡಿಲೇ ಮಾಡ್ಕೋಬೇಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದಾಗಿತ್ತು ಈ ಕ್ಷಣದ ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ದರೆ ಇದೇ ರೀತಿ ಏನಾದರೂ ವಿಷಯಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಟೆಲಿಗ್ರಾಮ್, ವಾಟ್ಸಪ್ಗೆ ಜಾಯ್ನ್ ಆಗಿ ಮಾಹಿತಿ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.